ಶಾಸಕ ಇಕ್ಬಾಲ್ ಹುಸೇನ್ ಅವರು ಈ DKಶಿ ಅವರೇ ಸೇಮ್ ಆಗ್ತಾರೆ ಡೇಟ್ ಸಹಿತ ಅನೌನ್ಸ್ ಮಾಡಿಬಿಟ್ರು ಸರ್. ಜನವರಿ 9, 6 ಅಂತೇಳಿ 9 ಎರಡರೊಳಗೆ ಒಂದು ಡೇಟಲ್ಲಿ DKಶಿ ಅವರು ಸೇಮ್ ಆಗ್ತಾರೆ ಅಂತೇಳಿ. ಒಬ್ಬೊಬ್ಬರು ಅಭಿಮಾನಿಗಳಿರ್ತಾರೆ, ಅವ್ರು ತಮ್ಮ ಅಭಿಮಾನಕ್ಕೋಸ್ಕರ ಅವ್ರು ಹೇಳ್ತಿರ್ತಾರೆ. ಬಟ್ ತೀರ್ಮಾನ ಆಗೋದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೈತೆ ಅದು ಫೈನಲ್ ಆಗುತ್ತೆ. ಮತ್ತು ಹೈಕಮಾಂಡದವ್ರು ನಮಗೆಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಪವರ್ ಶೇರಿಂಗ್ ಬಗ್ಗೆ, ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ, ಪುನರ್ರಚನೆ ಬಗ್ಗೆ ತಾವ್ಯಾರೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಮಾಡಬಾರ್ದು ಅಂಥೇಳಿ ಸೂಚನೆ ಕೊಟ್ಟು ಬಿಡ್ತದೆ. ನಾವು ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಸೂಚನೆ ಕೊಟ್ಟಾಗಲೂ ಕೂಡ ಈ ಮುಂದಿನ ದಿನಮಾನದಲ್ಲಿ ಅವರಿಗೆಲ್ಲ ಕರೆದು ಹೇಳುವಂಥ ಕೆಲಸ ಮಾಡ್ತಾರೆ. ಶುರು ಮಾಡಿದ್ದಾರೆ. ಯಾಕೆಂದ್ರಂತೂ ರಿಪೀಟ್ ಅವರೆಲ್ಲ ಪಕ್ಷದ ಮುಖಂಡರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಅವರಿಗೆಲ್ಲ ಕರೆದು ಮಾತಾಡ್ತಕ್ಕಂಥದ್ದು ಮಾಡ್ತಾರೆ. CM ಅವರು ಡೆಲ್ಲಿ ಹೋಗಿದ್ದಾರೆ, DCM ಅವರು ಡೆಲ್ಲಿ. ಅದು ಓಟ್ ಚೋರಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅದು ಬಹುತೇಕ ಇವತ್ತು ಯಾವುದ್ರ ಬಗ್ಗೆ ಚರ್ಚೆ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಲ್ಲ, ಓನ್ಲಿ ಫಾರ್ ಓಟ್ ಶೋರಿ ಪ್ರೋಗ್ರಾಮ್ ಅಥವಾ ಬೇರೆ ಹೈಕಮಾಂಡನ್ನು ಕೂಡ ಭೇಟಿ ಆಗ್ತಾರೆ DK ಶಿವಕುಮಾರ್ ಅವರು ಅಂತ ಚರ್ಚೆ ಆಗ್ತಾರೆ. ನನಗೆ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಅಂತ. ನನಗೆ ಭವಿಷ್ಯ ಹೇಳೋಕ್ಕೂ ಬರೋದಿಲ್ಲ. ನಾ ಪಂಚಾಂಗ ಹಿಡ್ಕೊಂಡು ಮುಹೂರ್ತ ತೆಗೆದು ಅಥವಾ ಭವಿಷ್ಯದ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು ನನಗೇನಿಲ್ಲ. ಅಲ್ಲ, ಭವಿಷ್ಯ ಅನ್ನೋದಕ್ಕಿಂತ ಈಗ ಒಬ್ಬ ರಾಜಕಾರಣಿ ಅಂದ್ರೆ ಸಹಜವಾಗಿ ಅದು ಗೊತ್ತಿದ್ದಿದ್ರೆ ಹೇಳ್ತಿದ್ವಿ, ಗೊತ್ತಿಲ್ಲ ಸರ್. ಒಂದು ಕಡೆ ಅಧಿವೇಶನ ನಡೆದಿದೆ ಮತ್ತು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಸರ್. ಹಂಗಾಗಿ ಅವೆಲ್ಲ ರಾಜಕಾರಣ ನಿಂದಿರಬಾರ್ದು, ಹರಿ ನೀರಿದ್ದಂಗೆ ಚರ್ಚೆದಾಗಿರಬೇಕು ಸರ್. ಈ ಅಧಿವೇಶನದಲ್ಲಿ ಈ ರೀತಿ ಈ ಪವರ್ ಶೇರಿಂಗ್ ವಿಚಾರ ಬರಲೇಬಾರ್ದು ಅನ್ನೋ ಕಾರಣಕ್ಕೆ ಡಿನ್ನರ್ ಮೀಟಿಂಗ್ಗಳೆಲ್ಲ ಅದು ಸರ್. ಅದಾದ ಬಳಿಕವೂ ಈ ರೀತಿ ಚರ್ಚೆಗಳು ಬರ್ತಾ ಇರೋದು ಮೂರನೇ. ನಾನು ಹೈಕಮಾಂಡಿಗೆ ವಿನಂತಿ ಮಾಡ್ತೀನಿ, ಆದಷ್ಟು ಬೇಗನೆ ಇದಕ್ಕೊಂದು ಇತಿಶ್ರೀ ಹಾಡುವಂಥ ಕೆಲಸ ಮಾಡಲಿ ಅಂತ. ಈ ಯಾವುದೇ ಇರಲಿ ರಾಜಕಾರಣಿಗೆ ಇದಕ್ಕೆ ಚರ್ಚೆಯನ್ನು ನಡೀತಾ ಇದೆ, ಇದು ಚರ್ಚೆ ಆಗಬಾರ್ದು. ಪಕ್ಷಕ್ಕೆ ಇದು ಮುಜುಗರ ಆಗುತ್ತೆ. ಇದನ್ನು ತಡೆ ಹಿಡಿಯುವಂಥದ್ದು ಮತ್ತು ಆದಷ್ಟು ಬೇಗನೆ ಇದಕ್ಕೊಂದು ಇತಿಶ್ರೀ ಹಾಡಬೇಕು ಅಂತ ನಾನು ಕೇಳ್ಕೊತೀನಿ. ಶಾಸಕ ಇಕ್ಬಾಲ್ ಹುಸೇನ್ ಅವರು ಈ DKಶಿ ಅವರೇ ಸೇಮ್ ಆಗ್ತಾರೆ ಡೇಟ್ ಸಹಿತ ಅನೌನ್ಸ್ ಮಾಡಿಬಿಟ್ರು ಸರ್. ಜನವರಿ 9, 6 ಅಂತೇಳಿ 9 ಎರಡರೊಳಗೆ ಒಂದು ಡೇಟಲ್ಲಿ DKಶಿ ಅವರು ಸೇಮ್ ಆಗ್ತಾರೆ ಅಂತೇಳಿ. ಒಬ್ಬೊಬ್ಬರು ಅಭಿಮಾನಿಗಳಿರ್ತಾರೆ, ಅವ್ರು ತಮ್ಮ ಅಭಿಮಾನಕ್ಕೋಸ್ಕರ ಅವ್ರು ಹೇಳ್ತಿರ್ತಾರೆ. ಬಟ್ ತೀರ್ಮಾನ ಆಗೋದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೈತೆ ಅದು ಫೈನಲ್ ಆಗುತ್ತೆ. ಮತ್ತು ಹೈಕಮಾಂಡದವ್ರು ನಮಗೆಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಪವರ್ ಶೇರಿಂಗ್ ಬಗ್ಗೆ, ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ, ಪುನರ್ರಚನೆ ಬಗ್ಗೆ ತಾವ್ಯಾರೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಮಾಡಬಾರ್ದು ಅಂಥೇಳಿ ಸೂಚನೆ ಕೊಟ್ಟು ಬಿಡ್ತದೆ. ನಾವು ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಸೂಚನೆ ಕೊಟ್ಟಾಗಲೂ ಕೂಡ ಈ ಮುಂದಿನ ದಿನಮಾನದಲ್ಲಿ ಅವರಿಗೆಲ್ಲ ಕರೆದು ಹೇಳುವಂಥ ಕೆಲಸ ಮಾಡ್ತಾರೆ. ಶುರು ಮಾಡಿದ್ದಾರೆ. ಯಾಕೆಂದ್ರಂತೂ ರಿಪೀಟ್ ಅವರೆಲ್ಲ ಪಕ್ಷದ ಮುಖಂಡರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಅವರಿಗೆಲ್ಲ ಕರೆದು ಮಾತಾಡ್ತಕ್ಕಂಥದ್ದು ಮಾಡ್ತಾರೆ. CM ಅವರು ಡೆಲ್ಲಿ ಹೋಗಿದ್ದಾರೆ, DCM ಅವರು ಡೆಲ್ಲಿ. ಅದು ಓಟ್ ಚೋರಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅದು ಬಹುತೇಕ ಇವತ್ತು ಯಾವುದ್ರ ಬಗ್ಗೆ ಚರ್ಚೆ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಲ್ಲ, ಓನ್ಲಿ ಫಾರ್ ಓಟ್ ಶೋರಿ ಪ್ರೋಗ್ರಾಮ್ ಅಥವಾ ಬೇರೆ ಹೈಕಮಾಂಡನ್ನು ಕೂಡ ಭೇಟಿ ಆಗ್ತಾರೆ DK ಶಿವಕುಮಾರ್ ಅವರು ಅಂತ ಚರ್ಚೆ ಆಗ್ತಾರೆ. ನನಗೆ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಅಂತ. ನನಗೆ ಭವಿಷ್ಯ ಹೇಳೋಕ್ಕೂ ಬರೋದಿಲ್ಲ. ನಾ ಪಂಚಾಂಗ ಹಿಡ್ಕೊಂಡು ಮುಹೂರ್ತ ತೆಗೆದು ಅಥವಾ ಭವಿಷ್ಯದ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು ನನಗೇನಿಲ್ಲ. ಅಲ್ಲ, ಭವಿಷ್ಯ ಅನ್ನೋದಕ್ಕಿಂತ ಈಗ ಒಬ್ಬ ರಾಜಕಾರಣಿ ಅಂದ್ರೆ ಸಹಜವಾಗಿ ಅದು ಗೊತ್ತಿದ್ದಿದ್ರೆ ಹೇಳ್ತಿದ್ವಿ, ಗೊತ್ತಿಲ್ಲ ಸರ್. ಒಂದು ಕಡೆ ಅಧಿವೇಶನ ನಡೆದಿದೆ ಮತ್ತು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಸರ್. ಹಂಗಾಗಿ ಅವೆಲ್ಲ ರಾಜಕಾರಣ ನಿಂದಿರಬಾರ್ದು, ಹರಿ ನೀರಿದ್ದಂಗೆ ಚರ್ಚೆದಾಗಿರಬೇಕು ಸರ್. ಈ ಅಧಿವೇಶನದಲ್ಲಿ ಈ ರೀತಿ ಈ ಪವರ್ ಶೇರಿಂಗ್ ವಿಚಾರ ಬರಲೇಬಾರ್ದು ಅನ್ನೋ ಕಾರಣಕ್ಕೆ ಡಿನ್ನರ್ ಮೀಟಿಂಗ್ಗಳೆಲ್ಲ ಅದು ಸರ್. ಅದಾದ ಬಳಿಕವೂ ಈ ರೀತಿ ಚರ್ಚೆಗಳು ಬರ್ತಾ ಇರೋದು ಮೂರನೇ. ನಾನು ಹೈಕಮಾಂಡಿಗೆ ವಿನಂತಿ ಮಾಡ್ತೀನಿ, ಆದಷ್ಟು ಬೇಗನೆ ಇದಕ್ಕೊಂದು ಇತಿಶ್ರೀ ಹಾಡುವಂಥ ಕೆಲಸ ಮಾಡಲಿ ಅಂತ ಕೇಳ್ತೀನಿ. ಈ ಯಾವುದೇ ಇರಲಿ ರಾಜಕಾರಣಿಗೆ ಇದಕ್ಕೆ ಚರ್ಚೆಯನ್ನು ನಡೀತಾ ಇದೆ, ಇದು ಚರ್ಚೆ ಆಗಬಾರ್ದು. ಪಕ್ಷಕ್ಕೆ ಇದು ಮುಜುಗರ ಆಗುತ್ತೆ. ಇದನ್ನು ತಡೆ ಹಿಡಿಯುವಂಥದ್ದು ಮತ್ತು ಆದಷ್ಟು ಬೇಗನೆ ಇದಕ್ಕೊಂದು ಇತಿಶ್ರೀ ಹಾಡಬೇಕು ಅಂತ ನಾನು ಕೇಳ್ಕೊತೀನಿ.